बेंगळूर येथील लोकभवनमध्ये डी.के. शिवकुमार यांनी मुख्यमंत्री पदाची शपथ घेतली. तसेच सतीश जारकिहोळी यांनी कॅबिनेट मंत्री म्हणून शपथ घेतल्याबद्दल त्यांच्या समर्थकांनी बुधवारी बेळगावात जल्लोष साजरा केला. शहरातील चन्नम्मा चौकात उभारण्यात आलेल्या सतीश जारकिहोळी आणि डी.के. शिवकुमार यांच्या भव्य कटआउटला समर्थकांनी दुधाचा अभिषेक करून आपला आनंद व्यक्त केला. तसेच फटाके फोडून आणि मिठाई वाटून आनंद साजरा करण्यात आला. या प्रसंगी जारकिहोळी समर्थक तसेच काँग्रेस कार्यकर्ते मोठ्या संख्येने उपस्थित होते. मंत्रीपद मिळाल्याबद्दल त्यांनी आनंद व्यक्त करत त्यांच्या नेतृत्वाखाली जिल्ह्याच्या विकासाला अधिक गती मिळेल असा विश्वासही व्यक्त केला. ಪಕ್ಷದ ಕಾರ್ಯಕರ್ತರು ಮುಖಂಡರು ಇವತ್ತಿನ ದಿನ ಬಹಳಂತ ಖುಷಿ ಮತ್ತೆ ಉತ್ಸಾಹ, ವಿಶೇಷವಾಗಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಕಷ್ಟನಿಷ್ಠವಾದಂಥ ಕಾರ್ಯಕರ್ತರು. ಯಾಕಂದ್ರೆ ನಮ್ಮ ಕೆಪಿಸಿಸಿಯ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಒಬ್ಬ ಕಾರ್ಯಕರ್ತರು. ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಕನಿಷ್ಠ ಪಕ್ಷ 38 ವರ್ಷಗಳ ತಮ್ಮ ರಾಜಕೀಯ ಜೀವನದಲ್ಲಿ ಮೊದಲನೇ ಬಾರಿಗೆ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಶಪಥವನ್ನು ಏನು ತಗೊಂಡಿದ್ದಾರೆ. ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತುಂಬಾ ಉತ್ಸಾಹದಲ್ಲಿ ಇವತ್ತು ಚನ್ನಮ್ಮ ಸರ್ಕಲ್ನಲ್ಲಿ ನಾವು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಅದರ ಜೊತೆಗೆ ವಿಶೇಷವಾಗಿ ಇವತ್ತು ಬೆಳಗಾವಿ ಜಿಲ್ಲೆಯ ನಮ್ಮ ಬೆಳಗಾವಿ ನೆಲದ ಹೆಮ್ಮೆಯ ಪುತ್ರ ಉತ್ತರ ಕರ್ನಾಟಕದ ನಮ್ಮ ನಾಯಕರು ಸತೀಶಣ್ಣ ಜಾರಕಿಹೊಳಿ ಸಾಹೇಬರು ಕೂಡ ಇವತ್ತು ಶಪಥವನ್ನ ತಗೊಂಡಿದ್ದಾರೆ. ಇಬ್ಬರೂ ನಾಯಕರ ಶಪಥವನ್ನ ನಾವು ವಿಜೃಂಭಣೆಯಿಂದ ಇಲ್ಲಿ ಚನ್ನಮ್ಮ ಸರ್ಕಲ್ ಹತ್ರ ನಾವು ಆಚರಿಸ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇನ್ನೂ ಕೂಡ ಬಲ ಹೆಚ್ಚಾಗಿದೆ, ಇನ್ನೂ ಕೂಡ ಶಕ್ತಿ ಬಂದಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ತಮ್ಮೆಲ್ಲರಿಗೂ ಈಗ ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಅವರು ಯಾವ ರೀತಿ ಪಕ್ಷದ ನಿಷ್ಠೆಯನ್ನ ಇಟ್ಕೊಂಡು ಬಂದಿದ್ದಾರೆ, ನಮಗೆಲ್ಲರಿಗೂ ಒಂದೇ ನಿರೀಕ್ಷೆ. ಪಕ್ಷದ ಕಠಿಣ ಪರಿಶ್ರಮ ಮಾಡಿದಂಥ ಪ್ರತಿಯೊಂದು ಕಾರ್ಯಕರ್ತನಿಗೆ ತಮ್ಮ ಕೆಲಸದಲ್ಲಿ ಇವಾಗ ಇನ್ನು ಮುಂದೆ ನ್ಯಾಯ ಕನಿಷ್ಠ 100% ಸಿಗುತ್ತೆ ಅಂತ ಹೇಳಿ ಒಂದು ನಿರೀಕ್ಷೆ ನಾವು ಇಟ್ಟಿದ್ದೀವಿ. ಯಾವ ರೀತಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇಷ್ಟು ವರ್ಷ ಒಳ್ಳೆ ಆಡಳಿತ, ಆಮೇಲೆ ಪ್ರತಿಯೊಂದು ಮಹಿಳೆಯರಿಗಾಗಿರ್ಬೋದು, ಯುವಕರಾಗಿರ್ಬೋದು, ಪ್ರತಿಯೊಂದು ಬಡ ಸಾಮಾನ್ಯ ಜನರಿಗೆ ಏನು ಆಡಳಿತವನ್ನು ನೀಡಿದ್ದಾರೆ, ಅದೇ ರೀತಿಯಲ್ಲಿ ಈ ಬಾರಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ನಮ್ಮ ರಾಜ್ಯ ಸರ್ಕಾರವನ್ನು ಚಲಾಯಿಸ್ತಾರೆ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತಾರೆ. ಇಲ್ಲ, ತಾಯಿಯವರು ಕೂಡ ಬಹಳ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ನನಗೆ ವಿಶ್ವಾಸ ಇದೆ. ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನನಗೂ ವಿಶ್ವಾಸ ಇದೆ. ನಮ್ಮ ಎಲ್ಲ ಜಿಲ್ಲೆಯ ಕಾರ್ಯಕರ್ತರಿಗೂ ಮುಖಂಡರಿಗೂ ವಿಶ್ವಾಸ ಇದೆ. ಬರುವಂಥ 2ನೇ ಲಿಸ್ಟಲ್ಲೂ ಅವ್ರಿಗೆ ಸೂಕ್ತವಾದಂಥ ಸ್ಥಾನಮಾನವನ್ನು ಹೈಕಮಾಂಡ್ ಕೊಡುತ್ತೆ ಅಂತ ಹೇಳಿ ನಮ್ಗೆ ವಿಶ್ವಾಸ ಇದೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ಜಿಲ್ಲೆ ಸೇರಿದಂತೆ ಅವರ ಇಲಾಖೆಯನ್ನು ಕೂಡ ಒಳ್ಳೆ ಮಟ್ಟಕ್ಕೆ ತಗೊಂಡು ಹೋಗಿದ್ದಾರೆ. ಹೌದು, ನಮ್ಮ ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಇತಿಹಾಸದಲ್ಲೇನೆ ಯಾವತ್ತೂ ಕೂಡ 70 ವರ್ಷದಲ್ಲಿ ಯಾವತ್ತೂ ಕಾಂಗ್ರೆಸ್ ಪಕ್ಷ ಅಲ್ಲಿ ಗೆದ್ದು ಬಂದಿರಲಿಲ್ಲ. ಮೊದಲನೇ ಬಾರಿಗೆ ಕಾಂಗ್ರೆಸ್ ಪಕ್ಷದ ಶಾಸಕರು ಅದು ಯಾರಾದರೂ ಆಗಿದ್ರೆ ಅದು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ನಾವು ಹೆಮ್ಮೆಯಿಂದ ನಿಮಗೆ ಹೇಳಲಿಕ್ಕೆ ಬಯಸ್ತೀವಿ. ಅವರು ಯಾವಾಗ ಶಾಸಕರಾದರು ಅವತ್ತಿಂದ ಇವತ್ತಿನವರೆಗೆ ಕನಿಷ್ಠ ಪಕ್ಷ ನಮ್ಮ ಕ್ಷೇತ್ರದಲ್ಲಿ 3,000 ರಿಂದ 4,000 ಕೋಟಿ ರೂಪಾಯಿಗಳ ಅನುದಾನವನ್ನು ತಂದು ಇವತ್ತಿನ ತನಕ ಅಭಿವೃದ್ಧಿ ಮಾಡಿದ್ದಾರೆ. ಹೈಕಮಾಂಡ್ ಅವರು ಮಾಡಿದಂಥ ಕೆಲಸ, ಆಮೇಲೆ ಅವರು ವುಮೆನ್ ಆ್ಯಂಡ್ ಚೈಲ್ಡ್ ಯಾವ ರೀತಿ ನಡೆಸಿದ್ರು, ಯಾವ ರೀತಿ ಪ್ರತಿಯೊಂದು ಮನೆಗೆ ಗೃಹಲಕ್ಷ್ಮಿಯನ್ನು ತಲುಪಿಸಿದ್ರು, ಯಾವ ರೀತಿ ಎಲ್ಲ ಕೆಲಸಗಳನ್ನು ಮಾಡಿದ್ರು, ಅದನ್ನು ಪ್ರಾಮಾಣಿಕವಾಗಿ ಪರಿಗಣಿಸಿ ಮುಂದಿನ ದಿನದಲ್ಲಿ ಅವ್ರಿಗೂ ಕೂಡ ಸ್ಥಾನಮಾನ ಕೊಡ್ತಾರೆ ಅಂತ ಹೇಳಿ ವಿಶ್ವಾಸ ಇದೆ. विनोद कोलकार, KMM मराठी, बेळगाव. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।